ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಸ್ಕೆಲ್ ಕಲಿಯಲು ನಮ್ಮ ಚಾನಲಲ್ಲಿ ಲರ್ನಿಂಗ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾವು ರೀಸೆಂಟಾಗಿ ನಮ್ಮ ಫ್ರೆಂಡ್ ಒಬ್ಬರಿಗೆ ಟೈಗರ್ ಅನಾಲಿಟಿಕ್ಸ್ ಇಂಟರ್ವ್ಯೂನಲ್ಲಿ ಏನೇನು ಕ್ವಶನ್ ಕೇಳಿದ್ದಾರೆ ಆ ಕ್ವಶನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ನಮಗೆ ಜಾಸ್ತಿ ಕ್ವಶನ್ ಸಿಕ್ಕಿಲ್ಲ, ಅವ್ರು ನಮಗೆ ಸ್ವಲ್ಪನೇ ಕ್ವಶನ್ಸ್ ಹೇಳಿದ್ದಾರೆ. ಸೊ ಅದು ಯಾವ್ಯಾವ ಕ್ವಶನ್ನು, ಅದಕ್ಕೆ ಎಕ್ಸ್ಪ್ಲನೇಷನ್ ಏನು, ಆನ್ಸರ್ ಏನು ಅಂತ ಚೆಕ್ ಮಾಡೋಣ. ಮೊದಲನೇ ಕ್ವಶನ್ನು ಟೇಬಲ್ 1 ಕೊಟ್ಟಿದ್ದಾರೆ. ಟೇಬಲ್ 1 ಅದರಲ್ಲಿ ಕಾಲಮ್ ಎ ಇದೆ ಮತ್ತು ಟೇಬಲ್ 2ನಲ್ಲಿ ಕಾಲಮ್ ಬಿ ಇದೆ. ಸೊ ಅದರಲ್ಲಿ ಡೇಟಾ ಈ ರೀತಿ ಇದೆ. ಕಾಲಮ್ ಎನಲ್ಲಿ 1 1 1 2 2 3 ಮತ್ತು ನಲ್. ಟೇಬಲ್ ಬಿನಲ್ಲಿ 1 1 2 4 ನಲ್ ನಲ್ ಬ್ಲ್ಯಾಂಕ್ ಸ್ಪೇಸ್. ಈ ರೀತಿ ಟೇಬಲ್ ಮತ್ತು ಟೇಬಲ್ 2 ಇದೆ. ಇದಕ್ಕೆ ನಾವು ಇನ್ನರ್ ಜಾಯಿನ್ ಮತ್ತು ರೈಟ್ ಜಾಯಿನ್ ಕಂಡುಹಿಡಿಯಬೇಕು. ಸೊ ನಾವು ಕಂಡುಹಿಡಿಯೋಕ್ಕಿಂತ ಮುಂಚೆ ಒಂದ್ಸತಿ ಯಾಕೆ ನಮಗೆ ಇನ್ನರ್ ಜಾಯಿನ್ ಮತ್ತು ರೈಟ್ ಜಾಯಿನ್ ಕೇಳಿದ್ದಾರೆ ಅಂತ ಯೋಚನೆ ಮಾಡಬೇಕು. ಮತ್ತು ಇಲ್ಲಿ ನಲ್ ವ್ಯಾಲ್ಯೂಸ್ ಇದೆ, ಅದು ಏನು ಮಾಡುತ್ತೆ ಅಂತ ಚೆಕ್ ಮಾಡಬೇಕು. ಸೊ ನಾನು ಆಲ್ರೆಡಿ ಈ ಟೇಬಲ್ ಸಾಲ್ವ್ ಮಾಡೋಕ್ಕೆ ಟೇಬಲ್ನ ಕ್ರಿಯೇಟ್ ಮಾಡಿ ಇನ್ಸರ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಇನ್ಸರ್ಟ್ ಸ್ಕ್ರಿಪ್ಟ್ ಹಾಕ್ಕೊಂಡು ರನ್ ಮಾಡಿದ್ದೀನಿ. ಓಕೆನಾ, ಟೇಬಲ್ 1 ಮತ್ತು ಟೇಬಲ್ 2ಗೆ. ಸೊ ಇದ್ರ ಪ್ರಕಾರ ನೀವು ಇನ್ಸರ್ಟ್ ಮಾಡಿದ್ರೆ ಆ್ಯಕ್ಚುಲಿ ಇಲ್ಲಿ ನೋಡಿ, ಇಲ್ಲಿ ಬ್ಲ್ಯಾಂಕ್ ಸ್ಪೇಸ್ ಇದೆ. So when you try to insert a blank space, Oracle will consider it as a null value. ಓಕೆನಾ? ಸೊ ಅದು ಇಲ್ಲಿ ಮೇನ್ ಪಾರ್ಟ್ ನಾವು ಕನ್ಸಿಡರ್ ಮಾಡಬೇಕಾಗಿರೋದು. ಇಲ್ಲಿ ಕ್ವಶನಲ್ಲಿ ಇನ್ನರ್ ಜಾಯಿನ್ ಅಂತ ಕೇಳಿದ್ದಾರೆ. ಸೊ ಏನಕ್ಕೆ ಇನ್ನರ್ ಜಾಯಿನ್ ಕೇಳಿದ್ದಾರೆ ಅಂದರೆ ಏನು ಮಾಡೋದು, ಯಾಕೆ ಅಂದರೆ ನೀವು ಇನ್ನರ್ ಜಾಯಿನ್ ಯೂಸ್ ಮಾಡಿದಾಗ ವೆನ್ ಇಟ್ ಈಸ್ ಜಾಯಿನಿಂಗ್ ಬಿಟ್ವೀನ್ 2 null values it will not provide any result. ಓಕೆ, ಅದಕ್ಕೆ ಕ್ವಶನ್ ಕೇಳಿದ್ದಾರೆ. ಮತ್ತು ರೈಟ್ ಜಾಯಿನ್ ಮಾಡಿದಾಗ ಇಫ್ ಯು ಹ್ಯಾವಿಂಗ್ ಎನಿ ಕಾಮನ್ ಇಫ್ ಬಿಟ್ವೀನ್ 2 tables, ಓಕೆನಾ, ಆವಾಗ ಬರಲ್ಲ. ಬಟ್ ಇಫ್ ಯು ಆರ್ ಹ್ಯಾವಿಂಗ್ ರೈಟ್ ಜಾಯಿನಲ್ಲಿ ರೈಟ್ ಟೇಬಲಲ್ಲಿ ಇದ್ದರೆ ಮಾತ್ರ ನಲ್ ವ್ಯಾಲ್ಯೂ ಅದು ಫೆಚ್ ಮಾಡುತ್ತೆ. ಆಮೇಲೆ ನಿಮಗೆ ರೈಟ್ ಜಾಯಿನ್ ಅಂದರೆ ಯಾವುದು ರೈಟ್ ಜಾಯಿನ್ ಅಂತ ಡೌಟ್ ಇರುತ್ತೆ, ಅದನ್ನು ಹೇಳ್ತೀನಿ ಈಗ ನಾನು. ಓಕೆನಾ, ಆನ್ಸರು ಈಗ ನಾವು ಸ್ಟಾರ್ಟ್ ಮಾಡೋಣ. ಹೊಸದು ನಾನು ವರ್ಕ್ಶೀಟ್ ತೊಗೊತೀನಿ. ನಮ್ಮ ಟೇಬಲ್ ಯಾವುದು? ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ಅಂಡರ್ಸ್ಕೋರ್ 1. ಇದು ನಮ್ಮ ಟೇಬಲ್. ಓಕೆನಾ. ಸೊ 1ನಲ್ಲಿ 7 ರೆಕಾರ್ಡ್ಸ್ ಇದೆ. 1 1 1 2 2 3 ನಲ್. ಮತ್ತು ಟೇಬಲ್ 2 ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ಅಂಡರ್ಸ್ಕೋರ್ 2 1 1 2 4 ನಲ್ ನಲ್ ನಲ್. ಹೌದಾ? ಆ್ಯಕ್ಚುಲಿ ಇದು ಬ್ಲ್ಯಾಂಕ್ ಸ್ಪೇಸ್ ಇನ್ಸರ್ಟ್ ಮಾಡಿರೋದು, ಬಟ್ ನಮಗೆ ನಲ್ ಅಂತ ತೋರಿಸ್ತಾ ಇದೆ. ನೀವು ಬೇಕಾದರೆ ಇಲ್ಲಿ ನೋಡ್ಬೋದು ನೋಡಿ, ಬ್ಲ್ಯಾಂಕ್ ಸ್ಪೇಸ್ ಕೊಟ್ಟಿದ್ದೀವಿ ಇನ್ಸರ್ಟ್ ಮಾಡೋವಾಗ, ಬಟ್ ನಲ್ ಅಂತ ಕೊಟ್ಟಿದೆ. ಸೊ ಈಗ ಫಸ್ಟು ನಾನು ನಿಮಗೆ ಇನ್ನರ್ ಜಾಯಿನ್ ಕ್ವೆರಿ ತೋರಿಸ್ತೀನಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ 1 ಟೇಬಲ್ ಅಂಡರ್ಸ್ಕೋರ್ 1 ಇನ್ನರ್ ಜಾಯಿನ್ ಟೇಬಲ್ ಅಂಡರ್ಸ್ಕೋರ್ 2 on table 1.a is equal to table 2.b. ಓಕೆನಾ? ಟೇಬಲ್ 2 ಟೇಬಲ್ ಅಂಡರ್ಸ್ಕೋರ್ 2 ಬಿ. ನಮಗೇನು ಬಂತು? 8 ರೆಕಾರ್ಡ್ಸ್ ಬಂತು. ನಿಮಗೆ ಒಂದೊಂದು ಇಂಟರ್ವ್ಯೂನಲ್ಲಿ ಏನು ಕ್ವಶನ್ ಕೇಳ್ತಾರೆ ಅಂದರೆ ಇನ್ನರ್ ಜಾಯಿನ್ಗೆ ಬರೀ ಕೌಂಟ್ ಆಫ್ ಸ್ಟಾರ್ ಕೊಡಿ ಅಂತ ಕೇಳ್ತಾರೆ. ಈ ಥರ ಇದಕ್ಕೆ ರಿಸಲ್ಟ್ ಬಂದ್ಬಿಟ್ಟು 8. ಓಕೆನಾ? ಸೊ ವಾಟ್ ಈಸ್ ದ ಪರ್ಪಸ್ ಆಫ್ ಇನ್ನರ್ ಜಾಯಿನ್ ಮೀನ್ಸ್ ಇಟ್ ವಿಲ್ ವಾಟ್ ಈಸ್ ಇನ್ನರ್ ಜಾಯಿನ್? ಇನ್ನರ್ ಜಾಯಿನ್ ವಿಲ್ ಗಿವ್ ದ ರಿಸಲ್ಟ್ ಫಾರ್ ದ ಮ್ಯಾಚಿಂಗ್ ಕಂಡೀಷನ್ ಬಿಟ್ವೀನ್ 2 ಕಾಲಮ್ಸ್. ಸೊ ಎರಡರಲ್ಲೂ ಕಾಮನ್ ಮ್ಯಾಚಿಂಗ್ ಇದ್ದರೆ ಮಾತ್ರ ರಿಸಲ್ಟ್ ಬರುತ್ತೆ. ಸೊ ಈ ಎಕ್ಸಾಂಪಲಲ್ಲಿ ನೋಡಿ, 1 ಮ್ಯಾಚ್ ಆಯಿತು, 1 ರಿಸಲ್ಟ್ ಬಂತು. ಮತ್ತು 1 2 ರೆಕಾರ್ಡ್ಸ್. ಥರ್ಡ್ ಮತ್ತು ನೆಕ್ಸ್ಟ್ 1 1 1 1 ಮತ್ತು ಥರ್ಡ್ ರೆಕಾರ್ಡ್ 1 1 1 1 ಮತ್ತು ಮ್ಯಾಚಿಂಗ್ ರೆಕಾರ್ಡ್ ಯಾವುದೇ ಲೆಫ್ಟ್ ಟೇಬಲಲ್ಲಿ 2 ಮತ್ತು ಇಲ್ಲಿ 2, ಅದೊಂದು ರೆಕಾರ್ಡ್ ಬಂದಿದೆ. ಮತ್ತು ಸೆಕೆಂಡ್ 2 ಮತ್ತು 2 ಮ್ಯಾಚ್ ಆಗಿದೆ, ಇನ್ಯಾವುದು ಮ್ಯಾಚ್ ಆಗೋಲ್ಲ. ಸೊ ಇಲ್ಲಿ ನಲ್ಲು ರಿಸಲ್ಟ್ ನಮಗೆ ಪ್ರೊಡ್ಯೂಸ್ ಮಾಡಲ್ಲ.
ಎರಡು ಟೇಬಲಲ್ಲೂ ಕಾಮನ್ ಆಗಿ ನಲ್ಲಿದ್ದರೆ ಅದು ಜಾಯಿನ್ ಕಂಡೀಷನ್ ಆಗಲ್ಲ. ಸೊ ಓನ್ಲಿ ಹೌ ಮೆನಿ ರೆಕಾರ್ಡ್ಸ್ 8 ರೆಕಾರ್ಡ್ಸ್ ಇದೆ. ಇದನ್ನೇ ನಾವು ಮತ್ತೆ ಲೆಫ್ಟ್ ಜಾಯಿನ್ ಮಾಡೋಣ. ಸೊ ನಿಮಗೆ ಒಂದು ಹಿಂಟ್ ಕೊಡ್ತೀನಿ, ಏನಂದರೆ ನೀವು ಜಾಯಿನ್ಸ್ ಮಾಡಬೇಕಂದ್ರೆ ಕನ್ಫ್ಯೂಷನ್ ಎಲ್ಲ ಮಾಡ್ಕೊಬಾರ್ದು. ಫಸ್ಟು ಇನ್ನರ್ ಜಾಯಿನ್ ಮಾಡ್ಕೊಂಬಿಡ್ಬೇಕು, 8 ರೆಕಾರ್ಡ್ಸ್ ಬರುತ್ತೆ. ಅದಾದಮೇಲೆ ಲೆಫ್ಟ್ ಟೇಬಲಲ್ಲಿ ಇರೋ ರೆಕಾರ್ಡು ರೈಟ್ ಟೇಬಲಲ್ಲಿ ಮ್ಯಾಚಿಂಗ್ ಇರಬಾರ್ದು. ಸೊ ಆ ರೆಕಾರ್ಡ್ಸ್ ಮಾತ್ರ ತೊಗೊಬೇಕು, ಓಕೆನಾ. ಸೊ ಆ ರೀತಿ ಮಾಡಿದಾಗ ಏನು ಬರುತ್ತೆ, ಲೆಫ್ಟ್ ಜಾಯಿನ್ ನೋಡಿ, ಟೋಟಲ್ಲು ನಮಗೆ 10 ರೆಕಾರ್ಡ್ಸ್ ಬಂತು. ಅದಕ್ಕೆ ಆನ್ಸರ್ ಏನು ಮಾಡಿಬಿಡ್ಬೇಕಂದ್ರೆ ನೀವು ಬರ್ಕೊಳೋವಾಗ ಫಸ್ಟು ಇನ್ನರ್ ಜಾಯಿನ್ ರಿಸಲ್ಟ್ ಬರ್ಕೊಂಬಿಡ್ಬೇಕು. ನೋಡಿ 8 ರೆಕಾರ್ಡ್ವರೆಗೂ ಇನ್ನರ್ ಜಾಯಿನ್ ಬರುತ್ತೆ. ಸೊ ನೆಕ್ಸ್ಟು ಕಂಡೀಷನ್ ಬಂದ್ಬಿಟ್ಟು ಲೆಫ್ಟ್, ಇದು ನಾನು ಲೆಫ್ಟ್ ಟೇಬಲ್ ಹೇಳ್ತಾ ಇರೋದು, ರೈಟ್ ಟೇಬಲ್ ಅಲ್ಲ, ಕನ್ಫ್ಯೂಷನ್ ಬೇಡ. ನೋಡಿ ನಿಮಗೆ ಲೆಫ್ಟ್ ಟೇಬಲಲ್ಲಿ ಯಾವ ರೆಕಾರ್ಡ್ ಇದೆ, ಇನ್ನರ್ ಜಾಯಿನ್ ಬಿಟ್ಟು 3 ಇದೆ. 3ಗೆ ಇಲ್ಲಿ ಮ್ಯಾಚ್ ಆಗೋದು ಯಾವುದೂ ಇಲ್ಲ. ಸೊ ಒಂದು 3 ಮತ್ತು ನಲ್ ಅಂತ ಒಂದು ಬರುತ್ತೆ. 3 ಮತ್ತು ನಲ್ ಅಂತ ಒಂದು ಬಂದಿದೆಯಾ. ಮತ್ತು ನಿಮಗೆ ನಲ್ ಒಂದಿದೆ, ನಲ್ಗೆ ಯಾವುದು ಮ್ಯಾಚಿಂಗ್ ಇಲ್ಲ, ಬಟ್ ಓಕೆನಾ. ಸೊ ನಲ್ಲೊಂದು ಬರ್ಕೊಬೇಕು, ಅದಕ್ಕೆ ರೈಟ್ ಸೈಡಲ್ಲೂ ನಲ್ ಟೇಬಲ್ ಬರುತ್ತೆ ಇದು. ಸೊ ವಾಟ್ ಈಸ್ ಲೆಫ್ಟ್ ಜಾಯಿನ್ ಮೀನ್ಸ್, ಲೆಫ್ಟ್ ಜಾಯಿನ್ gives the result matching records from both the tables and records which in the left table with no matching records in the right table. ಇಲ್ಲಿ 3 is there in the left table with no matching records in the right table. ಸೊ 3 and null ಅಂತ ಆನ್ಸರ್ ಬಂತು. ಇನ್ನೊಂದು ಬಂದ್ಬಿಟ್ಟು ನಿಮಗೆ ಎ ಟೇಬಲಲ್ಲಿ ನಲ್ಲಿದೆ, ಸೊ ಅದು ಮ್ಯಾಚ್ ಆಗಲ್ಲ ಯಾವುದ್ರ ಜೊತೆನೂ. ಸೊ ನಲ್ ಅಂತ ನಾವು ಬರ್ಕೊತೀವಿ, ಓಕೆನಾ. ಈಗ ರೈಟ್ ಜಾಯಿನ್, ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ಎ, ರೈಟ್ ಜಾಯಿನ್ ಟೇಬಲ್ ಬಿ. ಸೊ ನಿಮಗೆ ಇದರಲ್ಲಿ ಟೋಟಲ್ಲು 12 ರೆಕಾರ್ಡ್ ಬಂದಿದೆ. ಇದಕ್ಕೂ ಅಷ್ಟೇ, ಫಸ್ಟ್ ಇನ್ನರ್ ಜಾಯಿನ್ ಆನ್ಸರ್ ಬರ್ಕೊಬೇಕು 8 ರೆಕಾರ್ಡ್ಸು. ಅದಾದಮೇಲೆ ರೈಟ್ ಟೇಬಲಲ್ಲಿ ಯಾವುದು ರೆಕಾರ್ಡ್ಸ್ ನಾಟ್ ಹ್ಯಾವಿಂಗ್ ಜಾಯಿನ್ಸ್ ಇನ್ ದ ಲೆಫ್ಟ್ ಟೇಬಲ್, not having matching records in the right table, that one we have to give. So start 8 records ಇನ್ನರ್ ಜಾಯಿನ್ ರಿಸಲ್ಟ್ ಬಂತು. ನೆಕ್ಸ್ಟ್ ರೆಕಾರ್ಡ್ ಬಂದ್ಬಿಟ್ಟು 4ಗೆ ಯಾವುದು ಮ್ಯಾಚಿಂಗ್ ಇಲ್ಲ ಟೇಬಲ್ ಏನಲ್ಲಿ, ಅದಕ್ಕೆ 4 ಅಂತ ಹಾಕ್ಕೊಂಡಿದ್ದೀವಿ. ಮತ್ತು 3 ನಲ್ ರೆಕಾರ್ಡ್ ಇದೆ, ಆ 3 ನಲ್ ರೆಕಾರ್ಡು ರಿಸಲ್ಟ್ ಬಂದಿದೆ, ಓಕೆನಾ. ದಿಸ್ ಈಸ್ ದ ರಿಸಲ್ಟ್. ಸೊ ಇನ್ನರ್ ಜಾಯಿನ್, ಲೆಫ್ಟ್ ಜಾಯಿನ್, ರೈಟ್ ಜಾಯಿನ್ ನೋಡಿದ್ವಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೆಲೆಕ್ಟ್ ಕೌಂಟ್ ಆಫ್ ಸ್ಟಾರ್, ಕೌಂಟ್ ಆಫ್ 1, ಕೌಂಟ್ ಆಫ್ ಕಾಲಮ್ ಬಿ ಫ್ರಮ್ ಟೇಬಲ್ ಬಿ ಅಂತ ಇದೆ. ಅಂದರೆ ಟೇಬಲ್ ಬಿ ಇದೆಯಲ್ಲ, ಸೆಲೆಕ್ಟ್ ಟೇಬಲ್ 2 ಇದೆಯಲ್ಲ, ಇದಕ್ಕೆ ಕೌಂಟ್ ಆಫ್ ಸ್ಟಾರ್ ಏನು, ಕೌಂಟ್ ಆಫ್ 1 ಏನು, ಕೌಂಟ್ ಆಫ್ ಕಾಲಮ್ ಬಿ ಫ್ರಮ್ ಟೇಬಲ್ ಬಿ ಅಂತ ಕೇಳಿದ್ದಾನೆ. ಸೊ ಏನಂದರೆ ಇದಕ್ಕೆ ಫಸ್ಟು ಡೆಫಿನೇಷನ್ನು, ಕೌಂಟ್ ಆಫ್ ಸ್ಟಾರ್ ಅಥವಾ ಕೌಂಟ್ ಆಫ್ ಕಾಲಮ್ ನೇಮ್ ಕಾಲಮ್ ನಂಬರ್ ಕೊಟ್ಟರೆ, ಕೌಂಟ್ ಆಫ್ ಸ್ಟಾರ್ ಅಥವಾ ಕೌಂಟ್ ಆಫ್ 1 ಅಂತ ಕೊಟ್ಟರೆ, ಇಟ್ ವಿಲ್ ಕೌಂಟ್ ಆಲ್ ದ ರೆಕಾರ್ಡ್ಸ್ ಇನ್ ದ ಟೇಬಲ್ ಇನ್ಕ್ಲೂಡಿಂಗ್ ನಲ್ ವ್ಯಾಲ್ಯೂಸ್. ಇಫ್ ಯು ಗಿವ್ ಕಾಲಮ್ ನೇಮ್, ನಲ್ ವ್ಯಾಲ್ಯೂಸ್ ವಿಲ್ ಬಿ ರಿಮೂವ್ಡ್ ಆ್ಯಂಡ್ ಗಿವ್ ದ ರಿಸಲ್ಟ್. ಸೆಲೆಕ್ಟ್ ಕೌಂಟ್ ಆಫ್ ಸ್ಟಾರ್ ಫ್ರಮ್ ಟೇಬಲ್ _1. ನೋಡಿ ಎಷ್ಟು ಬಂತು, 7 ರೆಕಾರ್ಡ್ಸ್ ಬಂತು. ಈಗ ಕೌಂಟ್ ಆಫ್ 1 ಅಂತ ಕೊಡೋಣ, ಇದಕ್ಕೂ 7 ಅಂತ ಬಂತು, ಯಾಕಂದರೆ ದಿಸ್ ಈಸ್ ಕೌಂಟಿಂಗ್ ಇನ್ಕ್ಲೂಡಿಂಗ್ ನಲ್ ವ್ಯಾಲ್ಯೂಸ್. ಈಗ ಇಲ್ಲಿ ನೋಡಿ ಕೌಂಟ್ ಆಫ್ ಬಿ ಅಂತ ಕೊಡ್ತೀನಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ 2, ಸೆಲೆಕ್ಟ್ ಕೌಂಟ್ ಆಫ್, ಓಕೆ ಸಾರಿ, ಇದು ಟೇಬಲ್ 2ನಲ್ಲಿ ಬೇಕು. ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ 2,
ಟೋಟಲ್ 7 ರೆಕಾರ್ಡ್ಸ್ ಇದೆ ಇದರಲ್ಲೂ ಕೂಡ. ಸೆಲೆಕ್ಟ್ ಕೌಂಟ್ ಆಫ್ ಸ್ಟಾರ್ ಫ್ರಮ್ ಟೇಬಲ್ ಟು 7 ರೆಕಾರ್ಡ್ಸ್, ಸೆಲೆಕ್ಟ್ ಕೌಂಟ್ ಆಫ್ 1 ಫ್ರಮ್ ಟೇಬಲ್ ಟು 7 ರೆಕಾರ್ಡ್ಸ್, ಕೌಂಟ್ ಆಫ್ ದಿ ಫ್ರಮ್ ಟೇಬಲ್ ಟು 4 ರೆಕಾರ್ಡ್ಸ್ ಇದೆ. ಯಾಕಂದರೆ 3 ನಲ್ ವ್ಯಾಲ್ಯೂಸ್ ಇದೆ, ಅದಕ್ಕೆ ಅದು ನಲ್ಲನ್ನು ಕನ್ಸಿಡರ್ ಮಾಡಿಲ್ಲ. ಸೊ 4 ರೆಕಾರ್ಡ್ಸ್. ಇದು ಇನ್ನೊಂದು ಕ್ವಶನ್. ಮೂರನೇ ಕ್ವಶನ್ ಏನಂದರೆ, ನಮಗೊಂದು ಟೇಬಲ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಟ್ರಾನ್ಸಾಕ್ಷನ್ ಟೇಬಲ್ಲು. ಇದು ಟ್ರಾನ್ಸಾಕ್ಷನ್ಸ್ ಇದೆ ಈ ಥರ. ಅವ್ರಿಗೆ ಸೆಲೆಕ್ಟ್ ಸೆಕೆಂಡ್ ಟ್ರಾನ್ಸಾಕ್ಷನ್ ಫಾರ್ ಈಚ್ ಯೂಸರ್ ಐ ಡಿ ಅಂತ ಕೇಳಿದ್ದಾರೆ. ನಾನು ಇಲ್ಲಿ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ ಈ ರೆಕಾರ್ಡ್ಸ್ನ, ಡೇಟ್, ಟೇಬಲ್, ಟ್ರಾನ್ಸಾಕ್ಷನ್ ಮತ್ತು ಇನ್ಸರ್ಟ್ ಅಂತ. ಈಗ ಇದಕ್ಕೆ ಕ್ವಶನ್ ಏನು, ಆನ್ಸರ್ ಏನು ಅಂತ ನೋಡೋಣ. ಸೆಲೆಕ್ಟ್ ಸೆಕೆಂಡ್ ಟ್ರಾನ್ಸಾಕ್ಷನ್ ಫಾರ್ ಈಚ್ ಯೂಸರ್ ಐ ಡಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಟ್ರಾನ್ಸಾಕ್ಷನ್ಸ್. ನೋಡಿದ್ರಲ್ಲ, ಇದು ಟ್ರಾನ್ಸಾಕ್ಷನ್ ಟೇಬಲಲ್ಲಿ ಬಂತು. ಕ್ವಶನ್ ಏನಂದರೆ, ಸೆಲೆಕ್ಟ್ ಸೆಕೆಂಡ್ ಟ್ರಾನ್ಸಾಕ್ಷನ್ ಫ್ರಮ್ ಈಚ್ ಯೂಸರ್ ಐ ಡಿ. ಸೊ ನೀವು ಯಾವ ರೀತಿ ಇದನ್ನು ಅನಲೈಸ್ ಮಾಡಬೇಕಂದ್ರೆ, ಫಸ್ಟ್ ನಮಗೆ ಯೂಸರ್ ಐ ಡಿ ಬೇಕು. ಈ ಪ್ರತಿ ಯೂಸರ್ ಐ ಡಿಗೆ ಸೆಕೆಂಡ್ ಟ್ರಾನ್ಸಾಕ್ಷನ್ ಮಾತ್ರ ಬೇಕು. ಓಕೆನಾ? ಸೊ ಇದಕ್ಕೆ ನಾವು ಏನು ಮಾಡಬೇಕಂದ್ರೆ, ಫಸ್ಟು ಒಂದೊಂದು ರೆಕಾರ್ಡ್ಗೂ ರೋ ನಂಬರ್ ತೊಗೊಂಬಿಡ್ಬೇಕು. ಅದು ಯಾವ ರೀತಿ ಮಾಡೋದಂತ ನೋಡೋಣ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಟ್ರಾನ್ಸಾಕ್ಷನ್ಸ್ ಇದೆ. ಈಗ ನಮಗೆ ರೋ ನಂಬರ್ ಬೇಕು. ರೋ ನಂಬರ್ ಅಂದರೆ ಒಂದು ವಿಂಡೋ ಫಂಕ್ಷನ್. ಸೊ ಅದು ನಿಮಗೆ ಯಾವ ಕಾಲಮಿಗೆ ಬೇಕಂದರೆ ಯೂಸರ್ ಐ ಡಿಗೆ ಬೇಕು. ಅದಕ್ಕೆ ಸೆಲೆಕ್ಟ್ ಯೂಸರ್ ಐ ಡಿ ರೋ ನಂಬರ್ ವಿಂಡೋಸ್ ಫಂಕ್ಷನ್ ಓವರ್ ಆರ್ಡರ್ ಬೈ. ನಿಮಗೆ ಯಾವುದಕ್ಕೆ ಬೇಕು? ಟ್ರಾನ್ಸಾಕ್ಷನ್ ಡೇಟ್ ಬೇಕು. ಟ್ರಾನ್ಸಾಕ್ಷನ್ ಡೇಟ್ ಆ್ಯಸ್ RN, alias RN from transactions. ಸೊ ಒಂದೊಂದು ಯೂಸರ್ ಐ ಡಿಗೂ ಒಂದೊಂದು ಟ್ರಾನ್ಸಾಕ್ಷನ್ಗೂ ಒಂದು ನಂಬರ್ ಬಂದಿದೆ. ಓಕೆನಾ? ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ, T.star ಅಂತ ಕೊಡ್ತೀನಿ, ಇದನ್ನ T ಅಂತ ಕೊಡ್ತೀನಿ. ಸೊ ನಮಗೆ ಎಲ್ಲ ರೆಕಾರ್ಡ್ಗೂ ಒಂದೊಂದು ರೋ ನಂಬರ್ ಬಂತು. ಸೊ ಇದು ಏನಾಗಿದೆ ಅಂದರೆ, ಯೂಸರ್ ಐ ಡಿ ಈ ಥರ ಮಿಕ್ಸ್ ಆಗೋಗಿದೆ. ನಮಗೆ ಪರ್ಟಿಕ್ಯುಲರ್ ಯೂಸರ್ ಐ ಡಿಗೆ ಮಾತ್ರ ಡಿವೈಡ್ ಆಗಬೇಕು, ಇದು ಗ್ರೂಪ್ ಆಗಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, ಪಾರ್ಟಿಷನ್ ಬೈ ಯೂಸರ್ ಐ ಡಿ ಅಂತ ಕೊಡ್ತೀನಿ. ಈಗ ನೋಡಿ ಏನಾಯಿತು, ಯೂಸರ್ ಐ ಡಿ 1ಗೆ ಮಾತ್ರ ಗ್ರೂಪ್ ಆಯಿತು, ಯೂಸರ್ ಐ ಡಿ 2 to 2ಗೆ ಮಾತ್ರ ಗ್ರೂಪ್ ಆಯಿತು. ಸೊ ಯೂಸರ್ ಐ ಡಿ 111ಗೆಲ್ಲ ರ್ಯಾಂಕ್ ಫಂಕ್ಷನ್ 1 2 3 1 2 3 ಅಂತ ಬಂತು. ಈಗ ನಮಗೆ ಸೆಕೆಂಡ್ ರೆಕಾರ್ಡ್ ಫಾರ್ ಈಚ್ ಯೂಸರ್ ಐ ಡಿ ಬೇಸ್ಡ್ ಆನ್ ಟ್ರಾನ್ಸಾಕ್ಷನ್ ಡೇಟ್ ಈಸಿಯಾಗಿ ಗ್ರೂಪ್ ಆಗಿದೆ. ಈಗ ನಾವು ಜಸ್ಟ್ ಸೆಕೆಂಡ್ ರೆಕಾರ್ಡ್ ಮಾತ್ರ ತೊಗೊಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ವೇರ್ R = 2 ಅಂತ ತೊಗೊತೀವಿ. ವೇರ್ RN = 2. ಆದರೆ ಈ ಕ್ವೆರಿ ನೀವು ಬರೆಯೋಂಗಿಲ್ಲ, ಸಬ್ ಕ್ವೆರಿ ಮಾಡ್ಕೊಬೇಕು. ಸೆಲೆಕ್ಟ್ ಸ್ಟಾರ್ ಫ್ರಮ್, ನಮಗೇನು ಬಂತು ರಿಸಲ್ಟು, 111 ಯೂಸರ್ ಐ ಡಿ 11ಗೆ ಸೆಕೆಂಡ್ ಟ್ರಾನ್ಸಾಕ್ಷನ್ ಬಂದ್ಬಿಟ್ಟು 19th 2nd 22 ಇದೆ. 2 to 2ಗೆ ಸೆಕೆಂಡ್ ಟ್ರಾನ್ಸಾಕ್ಷನ್ ಬಂದ್ಬಿಟ್ಟು 10th to 2 to 2 ಇದೆ. ಸೊ ಇದಕ್ಕೆ ಆನ್ಸರ್. ನಿಮ್ಗೆ ಈಸಿ ಅನ್ನಿಸ್ತಾ ಇದು? ನಿಮಗೆ ಇದು ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಸಾಲ್ವ್ ಮಾಡೋಣ.